ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ಇವತ್ತು ನಾನು ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿದ್ದೀನಿ. ವಿಶೇಷವಾಗಿ ಕರ್ನಾಟಕದ ಶಕ್ತಿ ಕೇಂದ್ರವಾಗಿರ್ತಕ್ಕಂತಹ ವಿಧಾನಸೌಧದಲ್ಲಿದ್ದೀನಿ. ಇನ್ನು ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದರೆ, ವಿಧಾನಸಭೆಯ ಸಾಕ್ಷಾತ್ ವಿಧಾನಸಭೆಯ ಸ್ಪೀಕರ್ ನನ್ನ ಯುಟಿ ಖಾದರ್ ಸಾಹೇಬ್ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರ ಜೊತೆ ಇಂತಿಷ್ಟು ಸಂವಾದವನ್ನು ಮಾಡೋಣ. ಮಾತನಾಡುವ ಕುತೂಹಲ ಕೂಡ ನನಗೆ ಇದೆ. ಬನ್ನಿ, ಅವರನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸರ್, ಫಸ್ಟ್ ಆಫ್ ಆಲ್ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಇಂದ ತಮಗೆ ಶುಭಾಶಯಗಳು. ಥ್ಯಾಂಕ್ ಯು ಸರ್. ನಮಗೆ 2023ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅತ್ಯಂತ ಕೇಳದ ಅರಿಯದ ಹಾಗೆ ಅತ್ಯಂತ ಮ್ಯಾಂಡೇಟರಿ, ಅದು ಆಬ್ಸಲ್ಯೂಟ್ ಮೆಜಾರಿಟಿ ಆಗಿ ಬಂತು. ಆ ಸಂದರ್ಭದಲ್ಲಿ ಯುಟಿ ಖಾದರ್ ಸಾಹೇಬರು ಒಂದು ಕ್ಯಾಬಿನೆಟ್ ಸಚಿವರಾಗ್ತಾರೆ ಅಂತೇಳಿ ಇಡೀ ರಾಜ್ಯದ ಜನ ಆಸಕ್ತರಾಗಿ ನೋಡ್ತಾ ಇದ್ರು. ಯಾಕೆಂತಂದ್ರೆ ಕಳೆದ ಸರ್ಕಾರದಲ್ಲಿ ಒಬ್ಬ ಹೆಲ್ತ್ ಮಿನಿಸ್ಟರ್ ಆಗಿ ಅತ್ಯಂತ ಸಕ್ಸಸಿವ್ ಪಾಯಿಂಟ್ಸ್ ಅನ್ನು ತೆಗೆದುಕೊಂಡಿರ್ತಕ್ಕಂಥ ಶಾಸಕ ಮತ್ತು ಸಚಿವರು ಯಾರಾದಿದೆ ಅವರು ಯುಟಿ ಖಾದರ್ ಸಾಹೇಬರು. ಹಾಗೆ ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಇವ್ರನ್ನ ಒಂದು ಉನ್ನತ ಸ್ಥಾನದಲ್ಲಿ ಕೂಡಿಸುವ ಒಂದು ಪ್ರಯತ್ನವನ್ನು ಮಾಡಿದರು. ಹಾಗಾದರೆ ಒಬ್ಬ ಸ್ಪೀಕರ್ ಆಗಿ ಅವರ ಅನುಭವವನ್ನು ಹಂಚ್ಕೊಳ್ಳೋಣ. ಬನ್ನಿ ಸರ್, ನಿಮ್ಮನ್ನ ಸ್ಪೀಕರ್ ಸ್ಥಾನದಲ್ಲಿ ನೋಡೋದೇ ಒಂದು ಅಪರೂಪದ ಸಂಗತಿ. ನಿಮ್ಮ ಭಾಷೆ ಇದೆಯಲ್ಲ, ಆ ಭಾಷೆ ಕೇಳೋದೇ ಒಂದು ಸಂತೋಷವಾಗಿರ್ತಕ್ಕಂಥದ್ದು. ತಾವು ಒಟ್ಟಾರೆ 2.5 ವರ್ಷದಲ್ಲಿ ಯಾವ ರೀತಿ ತಾವು ತಮ್ಮ ಕಾರ್ಯವೈಖರಿಯನ್ನು ನಮ್ಮ ಪ್ರಿಯ ಪ್ರೇಕ್ಷಕರಿಗಾಗಿ ಪ್ರಥಮವಾಗಿ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮ ವಕೀಲ ವೃತ್ತಿ ಜೊತೆಯಲ್ಲಿ ಸಾಮಾಜಿಕವಾದ ಬದ್ಧತೆಯಲ್ಲಿ ತಾವು ಆನ್ಲೈನ್ ಚಾನಲ್ ಕೂಡ ಇವತ್ತು ಪ್ರಾರಂಭ ಮಾಡಿದ್ದೀರಿ. ನಿಮ್ಮ ಶುಭಾಶಯ ಸಲ್ಲಿಸಿ ನಿಮಗೂ ಮತ್ತು ನಿಮ್ಮ ತಂಡದವರು ನನಗೆ ವಿಶ್ವಾಸ ಇದೆ. ನಿಮ್ಮ ಪ್ರಾಮಾಣಿಕ ಮತ್ತು ಬದ್ಧತೆ ಮತ್ತು ಸಮಾಜದ ಮತ್ತು ದೇಶದ ಹಿತದೃಷ್ಟಿಯಿಂದ ಸಮಾಜಕ್ಕೆ ಮತ್ತು ದೇಶಕ್ಕೆ ಪೂರಕವಾಗುವಂಥ ಒಂದು ವಾತಾವರಣ ತಮ್ಮ ನ್ಯೂಸ್ ಚಾನಲ್ ಮುಖಾಂತರ ಮಾಡಲಿಕ್ಕೆ ತಾವು ಪ್ರಾರಂಭ ಮಾಡ್ತಾರೆ ಎಂಬ ವಿಶ್ವಾಸವನ್ನು ಅಭಿನಂದನೆ ಸಲ್ಲಿಸ್ತೇನೆ. ಎರಡನೇದಾಗಿ, ನಾನು ಇವತ್ತು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷನಾಗಿ ತನ್ನ 2.5 ವರ್ಷದ ಅವಧಿಯಲ್ಲಿ ನನಗೆ ಅತ್ಯಂತ ಸಮಾಧಾನ ಮತ್ತು ನೆಮ್ಮದಿಯಿಂದ ನನ್ನ ಕೆಲಸ ನಿರ್ವಹಿಸಿದ್ದೇನೆ. ಒಬ್ಬ ಸಭಾಧ್ಯಕ್ಷನಾಗಿ ಯಾವುದೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯವಿದೆಯಾ ಪ್ರತಿ ಹಂತದಲ್ಲಿ ಕೂಡ ಅದರ ಬಗ್ಗೆ ಆಲೋಚನೆ ಮಾಡಿ ಇವತ್ತು ಪ್ರಾಮಾಣಿಕತೆಯಿಂದ ನನ್ನ ಸಮಯ ಮತ್ತು ಜವಾಬ್ದಾರಿ ಮತ್ತು ಹೊತ್ತುಕೊಂಡು ಅದನ್ನು ಅನುಷ್ಠಾನ ಮಾಡಿದ್ದೇನೆ. ಮೊದಲ ನನ್ನ ಆದ್ಯತೆ ಒಬ್ಬ ಸಭಾಧ್ಯಕ್ಷನಾಗಿ ಯಾವುದಂತ ಹೇಳಿದರೆ, ಸದನವನ್ನು ಬಹಳ ಅಚ್ಚುಕಟ್ಟಾಗಿ ಉತ್ತಮವಾದ ವಾತಾವರಣದಲ್ಲಿ ಸೌಹಾರ್ದ ಮತ್ತು ಪ್ರೀತಿಯಿಂದ ಸದನ ನಡೆಸುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡುವುದು ನಮ್ಮ ಸಭಾಧ್ಯಕ್ಷರ ಪ್ರಥಮವಾದ ಜವಾಬ್ದಾರಿ. ಬೇರೆ ಬೇರೆ ಸದಸ್ಯರು, ಆಡಳಿತ ಪಕ್ಷ, ಪ್ರತಿಪಕ್ಷಗಳು ಚರ್ಚೆಗಳ ಸ್ವಾಭಾವಿಕ. ಅದು ನಾವು ತಾಳ್ಮೆಯಿಂದ, ಪ್ರೀತಿಯಿಂದ, ಸೌಹಾರ್ದದಿಂದ ಒಂದು ಸಮಾಧಾನವಾಗಿ ನಡೆಸ್ಕೊಂಡು ಹೋಗಬೇಕೆಂಬ ಇಚ್ಛೆ ಇತ್ತು. ಅದನ್ನು ಹಂತ ಹಂತವಾಗಿ ನಾನು ಇವತ್ತು ಬಗೆಹರಿಸ್ಕೊಂಡು ಬಂದಿದ್ದೇನೆ. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಬಹುತೇಕ ಎಲ್ಲ ಸದನವೂ ಕೂಡ ಬಹಳ ಚೆನ್ನಾಗಿ ನಡೆದಿದೆ, 1-2 ಘಟನೆಗಳು ಬಿಟ್ಟು. ಆ 1-2 ಘಟನೆಗಳು ಯಾಕಂತ ಹೇಳಿದರೆ, ಇನ್ನು ಮುಂದಕ್ಕೆ ಆ ರೀತಿ ಆಗಬಾರ್ದೆಂದ ಉದ್ದೇಶದಿಂದಲೇ ತೆಕ್ಕೊಂಡಂಥ ಕ್ರಮ ಅಲ್ಲದೆ ಅದು ಅವರ ಮೇಲೆ ಕೋಪದಿಂದ ತೆಕ್ಕೊಂಡಂಥ ಕ್ರಮ ಅಲ್ಲ. ಕಳೆದ ಅಧಿವೇಶನದಲ್ಲಿ ಐತಿಹಾಸಿಕ, ಯಾಕಂತ ಹೇಳಿದರೆ ಹಿಸ್ಟಾರಿಕಲ್ 39 ಬಿಲ್ ಪ್ರೆಸೆಂಟ್ ಆಯಿತು. 39 ಬಿಲ್ನಲ್ಲಿ 39 ಕೂಡ ಚರ್ಚೆ ಆಯಿತು. ಯಾವುದೇ ಆಡಳಿತ ಪಕ್ಷಗಳು, ಯಾವುದೇ ಶಾಸಕರು ನಮ್ಮನ್ನು ಚರ್ಚೆ ಮಾಡಿದ್ರೆ ಬಿಲ್ ಪಾಸ್ ಮಾಡಿದ್ದಾರೆ, ನಮಗೆ ಅದಕ್ಕೆ ಒಪ್ಪಿಗೆ ಇಲ್ಲ ಅಂತ ಏನು ಕೂಡ ಆಗಲಿಲ್ಲ. ಚರ್ಚೆ ಆಗಿ 39ರಲ್ಲಿ 2 ಬಿಲ್ ಸೆಲೆಕ್ಟ್ ಕಮಿಟಿ ಆಯಿತು. ಅವ್ರ ಬೇಡಿಕೆ ಇತ್ತು, ಪ್ರತಿಪಕ್ಷದವ್ರದ್ದು, ಆಡಳಿತ ಪಕ್ಷದ ಒಪ್ಪಿಕೊಂಡಿದ್ದು, ನಾವು ಸೆಲೆಕ್ಟ್ ಕಮಿಟಿ ಕಳಿಸಿದ್ದೇವೆ. ಹೌದು, ಒಂದು ನಮ್ಮ ಕ್ರೌಡ್ ಮ್ಯಾನೇಜಿಂಗ್ ಬಿಲ್ ಬೈ ದಿ ಹೋಮ್ ಡಿಪಾರ್ಟ್ಮೆಂಟ್, ಇನ್ನೊಂದು ರೆವಿನ್ಯೂ ಬಿಲ್ ಡೆಫರ್ ಕಮಿಟಿ ಹೋಗಿದೆ. ಬೇರೆ 37 ಬಿಲ್ ಪಾಸ್ ಆದಂಥ ಹೈಯೆಸ್ಟ್ ಬಿಲ್ ಪಾಸ್ ಆದಂಥ ಒಂದು ಅಧಿವೇಶನ ನಮ್ಮ ಆಡಳಿತ ಆ ಒಂದು ಕಾಲಘಟ್ಟದಲ್ಲಿ. ಇದು ಎಲ್ಲರ ಸಹಕಾರ ಕೊಟ್ಟಿದ್ದಾರೆ, ಆಡಳಿತ ಪಕ್ಷದವರು, ಪ್ರತಿಪಕ್ಷದವರು ಎಲ್ಲರೂ ಕೊಟ್ಟ ಕಾರಣ ಇವತ್ತು ಯಶಸ್ವಿ ಆಗಿದೆ. ಅದರ ಜೊತೆಯಲ್ಲಿ ಇವತ್ತು ನಾವು ಶಾಸಕರ ಹಿತ ಕಾಯುವ ಒಂದು ಜವಾಬ್ದಾರಿ ಕೂಡ ನಂದು. ಅದಕ್ಕೆ ಅವ್ರಿಗೇನೆಲ್ಲ ಸವಲತ್ತು ಬೇಕಾ, ನಾನೊಬ್ಬ ಶಾಸಕನಾಗಿ ಅವ್ರ ಜಾಗದಲ್ಲಿದ್ದರೆ ನಾನೇನು ಅಪೇಕ್ಷೆ ಪಡ್ತಿದ್ದೆ
ಆ ಎಲ್ಲ ಸವಲತ್ತುಗಳನ್ನು ಜವಾಬ್ದಾರಿ ಮತ್ತು ರಿಸ್ಕ್ ಎಲ್ಲ ತೆಕ್ಕೊಂಡು ಬಹುಶಃ ಒದಗಿಸಿಕೊಂಡು ಕೆಲಸಗಳನ್ನ ಇವತ್ತು ಮಾಡಿದ್ದೇನೆ. ಮೂರನೇದು, ವಿಧಾನಸಭೆ ಇದು ನಮಗೆ ಮನೆ ಇದ್ದಾಗೆ. ಸೊ ಇದಕ್ಕೊಂದು ವೈಭವಗೊಳಿಸಬೇಕು, ಜನಸಾಮಾನ್ಯ ಬಂದಾಗ ಇದನ್ನು ಆಕರ್ಷಿತವಾದ ಪ್ರದೇಶ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕೆಂದು ಉತ್ತೇಜನ ಇತ್ತು. ಅದು ಇಡೀ ನನ್ನ ವ್ಯಾಪ್ತಿ ನನಗೆ ಬರುವುದಿಲ್ಲ. ಆದಾಗ ನನ್ನ ವ್ಯಾಪ್ತಿಯಲ್ಲಿ ಯಾವುದು ಬರ್ತದೆ ಅದಕ್ಕಾಗಿ ನಮ್ಮ ಮೆಟ್ಟಿಲಿರಲಿ, ನಮ್ಮ ಈ ಡೋರ್ ಇರಲಿ, ಅದೇ ರೀತಿ ಒಳಗಡೆ ಒಂದು ವಾತಾವರಣ ಇರಲಿ, ಅದೆಲ್ಲ ಕೂಡ ಅತ್ಯುತ್ತಮವಾಗಿ ನಾವು ಮಾಡಿದ್ದೇವೆ. ಯಾಕೆ ಮಾಡಿದ್ದೇವೆ ಅಂತ ಹೇಳಿದರೆ, ಇಲ್ಲಿ ವಿದೇಶದ ಡೆಲಿಗೇಟ್ಸ್ ಬರ್ತಾರೆ, ಬೇರೆ ಬೇರೆ ದೇಶದವ್ರು ಬರ್ತಾರೆ, ಹೊರಗಿನ ನೋಡೋ ಭಾಳ ಚೆನ್ನಾಗಿ ಕಾಣ್ತದೆ. ಒಳಗೆ ಬಂದಾಗ ನಾವು ಅದೇ ಆದ ಒಂದು ಸೌಂದರ್ಯಕರಣ ಇಲ್ಲದಿದ್ದಲ್ಲಿ ಅದು ಅದಕ್ಕೆ ಹೊರಗೆ ಹೋಗಿ ಅದರ ಬಗ್ಗೆ ಚೆನ್ನಾಗಿ ಏನು ಹೊರಗಿನ ಮಾತ್ರ ಕಾಣ್ತದೆ, ಒಳಗಡೆ ಏನು ಬೇಡ ಮಾರ ಅಂತ ಹೇಳುವಂಥ ಪರಿಸ್ಥಿತಿ ಇದೆ. ಅದು ಆಗಬಾರ್ದು ಅಂತ ಹೇಳಿಕೊಂಡು ಕೆಲವು ಬದಲಾವಣೆ ಮಾಡಿದ್ದೇವೆ, ಇನ್ನು ಕೂಡ ಬದಲಾವಣೆ ಮಾಡಲಿಕ್ಕಿದೆ. ಈ ಒಂದು ವಿಧಾನಸೌಧ ಪಬ್ಲಿಕ್ ಆಕರ್ಷಣೆ ಆಗಬೇಕಂತ ಹೇಳಿಕೊಂಡು ಇವತ್ತು ಇದನ್ನು ನಾವು ಪಬ್ಲಿಕ್ಕಿಗೆ ಆನ್ಲೈನ್ ಮುಖಾಂತರ ಶನಿವಾರ ಮತ್ತು ಆದಿತ್ಯವಾರ ಗೈಡೆಡ್ ಟೂರ್ ಇಟ್ಟುಕೊಂಡು ಅದನ್ನು ಜನಸಾಮಾನ್ಯರಿಗೆ ನಾವು ವೀಕ್ಷಿಸಲು ಇವತ್ತು ಅವಕಾಶ ಮಾಡಿ ನಾವು ಕೊಟ್ಟಿರ್ತೇವೆ. ಅದು ಅಲ್ಲದೆ ಬೆಂಗಳೂರಿನ ಅಲ್ಲಿ ಇವತ್ತು ಶನಿವಾರ ಅಥವಾ ಆದಿತ್ಯವಾರ ಹಬ್ಬ ದಿನಗಳಲ್ಲಿ ತಂದೆ ತಾಯಿ ಮಕ್ಕಳು ಒಂದು ಕಡೆ ಸೇರಿಕೊಂಡು ಸಂತೋಷ ವಾತಾವರಣ ನಿರ್ಮಾಣ ಮಾಡುವಂಥ ಒಂದು ಕೇಂದ್ರ ಸ್ಥಳ ಆಗಬೇಕಂತ ಹೇಳಿ ಇದಕ್ಕೆ ಪರ್ಮನೆಂಟ್ ಲೈಟಿಂಗ್ ನಾವು ಇವತ್ತು ಮಾಡಿದ್ದೇವೆ. ಅದರ ಮುಖಾಂತರ ಬಹಳಷ್ಟು ಇವತ್ತು ಒಂದು ಆಕರ್ಷಿತವಾದ ಕಟ್ಟಡ, ಅದು ವಿಧಾನಸಭೆ ಕಟ್ಟಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದರ ಜೊತೆಯಲ್ಲಿ ಇವತ್ತು ಬೇರೆ ಬೇರೆ ಇವತ್ತು ನಮ್ಮ ಅಸೆಂಬ್ಲಿ ಒಳಗಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮರಾವನ್ನು ಕೂಡ, ಯಾಕೆಂದರೆ ಒಂದು ಶಾಸಕರು ಎಷ್ಟು ಸಲ ಅಸೆಂಬ್ಲಿಗೆ ಬಂದಿದ್ದಾರೆ, ಎಷ್ಟು ಸಲ ಹೋಗಿದ್ದಾರೆ, ಟೋಟಲ್ ಎಷ್ಟು ಗಂಟೆ ವರ್ಕಿಂಗ್ ಅವ್ರು ಒಳಗಡೆ ಅಸೆಂಬ್ಲಿ ಒಳಗಡೆ ಮಾಡಿದ್ದಾರೆ, ಇದೆಲ್ಲ ಮಾಹಿತಿ ನಮಗೆ ಬರಬೇಕಂತೇಳಿ ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಆಯೋಜಿಸ್ತೇವೆ. ಅದಕ್ಕೆ ಯಾರಾದರೂ ಶಾಸಕರು ಫಸ್ಟ್ ಕೋರಮಲ್ಲಿ ಬರ್ತಾರೆ, ಅವರಿಗೆ ಅವರು ಗುರುತಿಸಿಕೊಂಡು ಅವರಿಗೆ ಒಂದು ಅವಾರ್ಡ್ ಕೊಡುವಂತಹ ಆ ಒಂದು ಸಣ್ಣ ಪ್ರಯತ್ನ ಕೂಡ ನಾವು ಇವತ್ತು ಮಾಡಿದ್ದೇವೆ. ಯಾಕೆ ಬೆಳಿಗ್ಗೆ ಯಾರು ಬೇಗ ಎದ್ದುಕೊಂಡು ಬರ್ತಾರೆ ಅವರವರ ಕ್ಷೇತ್ರದಲ್ಲಿ ಜನರ ಮುಂದೆ ಅದು ಅವಾರ್ಡ್ ಸಂದಿರಲಿ ದೊಡ್ಡದಿರಲಿ, ಅದು ಪ್ರಶಸ್ತಿ ಅವರು ಅವರೊಂದು ಆ ಪ್ರಶಸ್ತಿ ಪಡೆದವರು ಕ್ಷೇತ್ರ ಜನರ ಮುಂದೆ ಹೋದಾಗ ಆ ಕ್ಷೇತ್ರದ ಮತದಾರರಿಗೆಲ್ಲ ಒಂದು ಗೌರವ ಬರ್ತದೆ. ನಮ್ಮ ಶಾಸಕರ ಅಸೆಂಬ್ಲಿಯಲ್ಲಿ ಬಹುಶಃ ಇವತ್ತು ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಅಂತ ಹೇಳಿಕೊಂಡು ಇನ್ಸ್ಪಿರೇಷನ್. ಈ ರೀತಿ ಹಲವಾರು ಬೇರೆ ಬೇರೆ ಯೋಜನೆಗಿದೆ. ಬಹುಶಃ ಮುಂದಿನ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡುವ ಕೆಲಸ ನಾವು ಇವತ್ತು ಮಾಡ್ತೇವೆ. ಹಲವಾರು ಪಾಲಿಸಿಗಳು ಇವತ್ತು ಚೇಂಜ್ ಮಾಡಿದ್ದೇವೆ. ಹಲವಾರು ಬಹಳಷ್ಟು ನೀವೆಲ್ಲ ವಿಚಾರದ ಬಗ್ಗೆ ನಾವು ಮುಂದಿನ ಬರೀ 2.5 ವರ್ಷದಲ್ಲಿ ಅವರು ಒಂದು ಮಾತ್ರ ವಿಶೇಷವಾಗಿ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಕಳೆದ ಸೆಷನ್ನಲ್ಲಿ ಔಟ್ ಆಫ್ 39 ಬಿಲ್ಸ್ ಅಲ್ಲಿ 39 ಬಿಲ್ಸ್ ಕೂಡ ಅಪೋಸಿಷನ್ ಪಾರ್ಟಿಯವರು ಇನ್ವಾಲ್ವ್ಮೆಂಟ್ ಆಗಿ ಅದನ್ನು ಸಕ್ಸಸ್ಸಿವ್ ಆಗಿ ಪಾಸ್ ಮಾಡಿರ್ತಕ್ಕಂಥ ಒಂದು ತೃಪ್ತಿ ನಮಗೆ ಇದೆ ಅಂತ ಬಹಳ ಖುಷಿಯಿಂದ ಹೇಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಅವರಿಗೆ ಎದುರಾಗಿರ್ತಕ್ಕಂತಹ ಇಂತಿಷ್ಟು ಸಮಸ್ಯೆಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಅಷ್ಟೇ ಅಲ್ಲ, ಒನ್ ಅಂಡ್ ಓನ್ಲಿ ಒಂದು ಆರೋಪ ಕೂಡ ಬಂತು. ಅದ್ರ ಮೇಲೆ ಕೂಡ ಇಂತಿಷ್ಟು ಕ್ಲಾರಿಫಿಕೇಶನ್ ತಗೊಳ್ಳುವ ಜವಾಬ್ದಾರಿ ನನಗೂ ಕೂಡ ಇದೆ. ಸರ್, ಕಳೆದ ಬಾರಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನೋಡ್ತಾ ಇದ್ರೆ ಅಸೆಂಬ್ಲಿಯಲ್ಲಿ ಬಹಳ ಖುಷಿಯಿಂದ ನೀವೆಲ್ಲರ ನೀಟಾಗಿ ಹ್ಯಾಂಡಲ್ ಮಾಡ್ತೀರಿ. ನಾನು ಅಬ್ಸರ್ವ್ ಮಾಡಿರ್ತಕ್ಕಂಥ ಆಸ್ ಎ ಅಡ್ವೊಕೇಟ್ ಆಗಿ, ಆಸ್ ಎ ಯೂಟ್ಯೂಬರ್ ಆಗಿ, ನಿಮ್ಮ ಮಾತುಗಳಿಂದಲೇ ಅರ್ಧ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ಅನಿಸ್ತಾ ಇದೆ. ಆದರೂ ಕೂಡ ವಿಪಕ್ಷದಿಂದ ಅಥವಾ ಸ್ವಪಕ್ಷದಿಂದ ಏನಾದರೂ ಇಂತಿಷ್ಟು ಇರಿಸುಮಸಾದ ಒಂದು ಘಟನೆ ಆಯ್ತಾ ನಮ್ಮ ಅಪೇಕ್ಷೆಗಳಿಗೆ? ಇವತ್ತು ಕೆಲವೊಂದು ಘಟನೆಗಳು ಆಗ್ತದೆ. ಅದು ಪ್ರತಿಭಟನೆ ಇಸ್ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ. ಭಾರತ ದೇಶ ಪ್ರತಿಯೊಬ್ಬ ಸೌಂದರ್ಯ ಎಲ್ಲೋ ಕೂಡ ನಾವು ಹೇಳಿದಾಗೆ ಆಗಬೇಕು, ಅವ್ರು ನಮಗೆ ಪ್ರತಿರೋಧ ಮಾಡಬಾರ್ದು ಅಂತ ವಿಚಾರ ಏನಿಲ್ಲ. ಏನೇ ಅವರು ಇರುಸು ಮುರುಸು ಮಾಡಿದ್ರು ಕೂಡ ಅದನ್ನು ನಕಾರಾತ್ಮಕ ನಾನು ತಗೊಂಡಿಲ್ಲ, ಅದನ್ನು ಸಕಾರಾತ್ಮಕ ತಗೊಂಡು ಅದನ್ನು ಅಲ್ಲೇ ಮುಗಿಸಿ ಅದನ್ನು ಮರೆತುಕೊಂಡು ಬಹುಶಃ ನಾವು ಸದನ ಮುಂದೆ ತಗೊಂಡು ಕೆಲಸ ಮಾಡೋದೇ ನನ್ನ ದೊಡ್ಡ ಜವಾಬ್ದಾರಿ. ಆ ಕೆಲಸವನ್ನು ಮಾಡಿದ್ದೇನೆ. ನಾನು ಯಾವಾಗಲೂ ಒಂದು ಸ್ಪೀಕರ್ ಈ ಶುಡ್ ಬಿ ಫ್ರೆಂಡ್ ಆಫ್ ದಿ ಅಪೋಸಿಷನ್. ಸಭಾಧ್ಯಕ್ಷ ಯಾವಾಗಲೂ ಕೂಡ ಅವರು ಆಡಳಿತ ಪಕ್ಷದ ಗೆದ್ದು ಬಂದಿದ್ರು ಕೂಡ ಪೀಠದಲ್ಲಿ ಕೂತ್ಕೊಂಡ ನಂತರ ಅವರಿಗೆ ಪಕ್ಷ ಇಲ್ಲ, ಆದರೂ ಕೂಡ ಅವರ ಒಂದು ಜವಾಬ್ದಾರಿ ಈ ಶುಡ್ ಬಿ ದಿ ಫ್ರೆಂಡ್ ಆಫ್ ದಿ ಅಪೋಸಿಷನ್. ಪ್ರತಿಪಕ್ಷದ ಮಿತ್ರನಾಗಿರ್ಬೇಕು. ಯಾಕೆ ನಾನು ಅಸೆಂಬ್ಲಿ ಒಳಗಡೆ ಅವರಿಗೆ ಸರ್ಕಾರವಿಲ್ಲ,
ಇಲ್ಲಿ ನಾನು ಸಭಾದ ಕೂತ್ಕೊಂಡು ಅವ್ರಿಗೆ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಇಡೀ ಅವ್ರಿಗೆ ಫ್ರಸ್ಟ್ರೇಷನ್ ಆಗ್ತದೆ, ಏನ್ ಮಾಡೋದು ಗೊತ್ತಾಗೋದಿಲ್ಲ. ಆಗೇನಾಗ್ತಾರೆ, ಒಂದಕ್ಕೊಂದು ಗಲಾಟೆ ಮಾಡ್ಲಿಕ್ಕೇನೆ ಪ್ರಾರಂಭ ಮಾಡ್ತಾರೆ. ಸ್ಪೀಕರ್ ಜೊತೆ ಇದ್ದೆ ಅಂತ ಗೊತ್ತಾದ್ರೆ ಸಮಾಧಾನದಿಂದ ಎದ್ದುಕೊಂಡು ಅವ್ರಿಗೆ ಅನ್ಯಾಯ ಆದಾಗ ನಮ್ಮ ಬಳಿ ಹೇಳ್ತಾರೆ, ನಾವು ಅದನ್ನು ಮಾತಾಡ್ತೇವೆ, ಅವ್ರಿಗೆ ಒಂದು ಕಂಫರ್ಟಬಲ್ ಫೀಲ್ ತಂದೆ ಸ್ಥಾನದಲ್ಲಿ ನಿಂತ್ಕೊಳ್ತೀರಿ ಅನ್ನೋ ಒಂದು ಫೀಲಿಂಗ್ ನಿಮ್ಗಿದೆ ಸರ್. ವಿಶೇಷವಾಗಿ ತಾವು ಕಳೆದ ಬಾರಿ 17 ಶಾಸಕರನ್ನು ತಾವು ಸಸ್ಪೆಂಡ್ ಮಾಡಿದ್ರಿ, ಅದನ್ನ ಮತ್ತೆ ರಿವೋಕ್ ಕೂಡ ಮಾಡಿದ್ದೀರಿ. ಏನಂತ ಘಟನೆ, ಅದನ್ನೇನಾದ್ರೂ ರೀಕಾಲ್ ಮಾಡ್ಬೋದಾ? ನೋಡಿ, ಫೈನಾನ್ಸ್ ಬಿಲ್ ನನ್ನು ಸದನವಾಗಿ ಯಾರಿಗೂ ವಿರೋಧ ಮಾಡುವುದಿಲ್ಲ, ಚರ್ಚೆ ಆಗ್ತದೆ, ವಿರೋಧ ಮಾಡುವುದಿಲ್ಲ. ಫೈನಾನ್ಸ್ ಬಿಲ್ ಯಾಕೆ ಅಂತ ಹೇಳಿ, ಫೈನಾನ್ಸ್ ಬಿಲ್ ಪಾಸ್ ಆಗದಿದ್ದಲ್ಲಿ ಮತ್ತೆ ಅದನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಆಗುದಿಲ್ಲ, ಇನ್ನೊಂದು ಸೆಷನ್ನೇ ಕರಿಬೇಕು. ಫೈನಾನ್ಸ್ ಬಿಲ್ ಪಾಸ್ ಮಾಡದಿದ್ದಲ್ಲಿ ನಾಳೆಯಿಂದ ಯಾವುದೇ ಕೆಲಸನೂ ಕೂಡ ಆಗುದು, ಯಾಕೆ ಸಂಬಳ ಹೋಗಬೇಕು, ಇದು ಹೋಗ್ಬೇಕು, ಎಲ್ಲೋ ಕಡೆ ಸ್ಟಕ್ ಆಗ್ತದೆ. ಸೊ ಈ ಫೈನಾನ್ಸ್ ಬಿಲ್ ಆಗುವಾಗಲೇ ಇವರು ವೇದಿಕೆ ಹತ್ತಲಿಕ್ಕೆ ಪ್ರಾರಂಭ ಮಾಡಿದರು. ನನಗೆ ಅದನ್ನು ಬಿಲ್ ನಿಲ್ಲಿಸ್ಲಿಕ್ಕೆ ಗೊತ್ತಿಲ್ಲ, ನಾನು ಬಿಲ್ ಕಂಟಿನ್ಯೂ ಮಾಡಲೇಬೇಕು. ಇಷ್ಟೇ ಗಲಾಟೆ ಆದರೂ ಕೂಡ ನಾನು ಬಿಲ್ಲು ನಿಲ್ಲಿಸಿದ್ರು ಹೋಯ್ತು. ಈ ಪ್ರತಿಭಟನೆ ಮಾಡೋ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಬಿಲ್ ನಿಲ್ಬೇಕಂತೇಳಿ ಇದರಲ್ಲಿ. ಅದಕ್ಕೆ ನಾನು ಅವಾಗ ಏನು ಬೇಕಾದ್ರೂ ಮಾಡಿ ಅಂತ ನಾನು ಅವಷ್ಟಕ್ಕೆ ಬಿಟ್ಟು ಫೈನಾನ್ಸ್ ಬಿಲ್ ಎಲ್ಲ ಪಾಸ್ ಆದ ನಂತರ ಮತ್ತೆ ಕೂತ್ಕೊಂಡು ಏನು ಕ್ರಮ ತಗೊಳ್ಬೇಕಂತೇಳಿ ನಾನು ಕಾನೂನು ಪ್ರಕಾರ ಕ್ರಮ ತಗೊಂಡಿದ್ದೇನೆ. ಮತ್ತು ಸ್ವಲ್ಪ ಎಕ್ಸ್ಟ್ರಾ ಕೂಡ ತಗೊಂಡಿದ್ದೇವೆ 6 ತಿಂಗಳ ತನಕ. ಯಾಕೆಂತ ಹೇಳಿದರೆ ಇಲ್ಲಿಯ ತನಕ ಏನಿತ್ತು ಅಂತ ಹೇಳಿದರೆ ಲಾಸ್ಟ್ ಒಂದು ಅಧಿವೇಶನ ಆಗುವ ಸಂದರ್ಭಕ್ಕೆ ಅನುಗುಣವಾಗಿ ಮಾತ್ರ ಕ್ರಮ ತಗೊಳ್ಬೋದು ಅಂತೇಳಿ. ಇದೇನಾಗ್ತದೆ, ಲಾಸ್ಟ್ ದಿವಸ ನಾವೇನು ಗಲಾಟೆ ಮಾಡಿದ್ರೆ ಏನಾಗಲಿಕ್ಕಿಲ್ಲ, ಅವತ್ತು ಮಾತ್ರ ಸಸ್ಪೆಂಡ್ ಮಾಡಲಿಕ್ಕಿರೋದು ಅಂತ ನಾವು ಮಾಡಿದರೆ ಪ್ರತಿಯೊಂದು ಸೆಷನ್ನಲ್ಲಿ ಕೂಡ ಕಡೆಯ ದಿವಸ ಗಲಾಟೆ ದಿವಸಕ್ಕೆ ಪರಿವರ್ತನೆ ಆಗ್ತದೆ. ಸೊ ಲಾಸ್ಟ್ ಡೇ ಮಾಡಿದರೂ ಕೂಡ ಆ್ಯಕ್ಷನ್ ಮಾಡೋ ಪವರ್ ಇವತ್ತು ಸ್ಪೀಕರ್ಗೆ ಇದೆ ಅಂತೇಳಿ ನಾವು ಇವತ್ತು ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಇವತ್ತು ನಾವು ತೋರಿಸಿ ಮಾದರಿ ಕೊಟ್ಟಿದ್ದೇವೆ. ನಾವೇನಿದೆ ನನ್ನ ಅತ್ತೆ ಅವ್ರ ಮೇಲೆ ಕೋಪ ಅಂತಲ್ಲ, ಅವ್ರು ನಮ್ಮ ಮಿತ್ರರೇ, ನಮ್ಮ ಸಹಪಾಠಿಗರೇ. ಇನ್ನು ಮುಂದಕ್ಕೆ ಯಾರು ಕೂಡ ಈ ರೀತಿ ಬರಬಾರ್ದು, ಅಲ್ಲಿ ಅಸ್ತ್ರಸ ಆಗಬಾರ್ದು, ವೇದಿಕೆ ಹತ್ತಬಾರ್ದು, ಆ ಒಂದು ಕಾರಣಕ್ಕಾಗಿ ಮಾತ್ರ ನಾವು ಆ ಒಂದು ಕ್ರಮ ತಗೊಂಡಿದ್ವಿ. ಬನ್ನಿ, 17 ಭಾರತೀಯ ಜನತಾ ಪಕ್ಷದ ಶಾಸಕರನ್ನು ಸಸ್ಪೆಂಡ್ ಮಾಡಿದ ಅದರ ಹಿಂದೆ ಇರ್ತಕ್ಕಂಥ ಒಂದು ಉದ್ದೇಶವನ್ನು ಕೂಡ ಅವರು ಅತ್ಯಂತ ಸರಳ ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬನ್ನಿ, ಈ ಒಂದು ಸಂಚಿಕೆಯನ್ನು ಮುಕ್ತಾಯ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ವಿಷಯವನ್ನು ನಾನು ಇವ್ರ ಬಗ್ಗೆ ಹೇಳಲೇಬೇಕು. UT ಖಾದರ್ ಅವರು ಅಂತ ಹೇಳಿದ್ರೆ ಈಸ್ ನಥಿಂಗ್ ಬಟ್ ಎ ವೈಟ್ ಪೇಪರ್. ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂತಹ 224 ಶಾಸಕರುಗಳಲ್ಲಿ ಅಗ್ರಸ್ಥರ ಸ್ಥಾನದಲ್ಲಿರ್ತಕ್ಕಂಥ ಒಂದು ವ್ಯಕ್ತಿ UT ಖಾದರ್ ಅವರು ಅಂತ ನನಗೆ ಅನಿಸ್ತಾ ಇದೆ. ಆದರೆ ಒಂದು ದುರಂತದ ಸಂಗತಿ ಏನು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಒಂದು ಸಣ್ಣದಾಗಿರ್ತಕ್ಕಂತಹ ಒಂದು ಭ್ರಷ್ಟಾಚಾರದ ಒಂದು ವಾಸನೆ ಕೂಡ ಬಂತು. ಅದ್ರ ಬಗ್ಗೆ ನಾನು ಕ್ಲಾರಿಫಿಕೇಶನ್ ತಗೊಳ್ಳೇಬೇಕು. ಬನ್ನಿ ಸರ್, ಒಂದು ಸಣ್ಣದಾಗಿರ್ತಕ್ಕಂತಹ, ನನಗೂ ಕೂಡ ಈ ಪ್ರಶ್ನೆ ತಮ್ಮ ಮುಂದೆ ಇಡೋದಕ್ಕೆ ನನಗೂ ಬೇಜಾರಾಗ್ತಾ ಇದೆ. ತಾವು ಒಂದು ವೈಟ್ ಪೇಪರ್ ಅಂತ ಹೇಳಿದ್ರೆ ತಪ್ಪಿಲ್ಲ, ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ. ಈ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಆರೋಪ ಬಂದಿದೆ. ಬಹುಶಃ ನಾಳೆ ಅಸೆಂಬ್ಲಿನಲ್ಲಿ ಕೂಡ 8ನೇ ತಾರೀಕಿಗೆ ಚರ್ಚೆ ಆಗ್ಬೋದೇನೋ ಗೊತ್ತಿಲ್ಲ. ಆದರೆ ತಮ್ಮ ಬಗ್ಗೆ ನನಗೆ ಅತ್ಯಂತ ಗೌರವದಿಂದ ಈ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಸ್ವಲ್ಪ ಕ್ಲಾರಿಫಿಕೇಶನ್ ಕೊಟ್ಬಿಡಿ ಪ್ಲೀಸ್. ಈಗ ಆರೋಪಗಳು ರಾಜ್ಯಕ್ಕೆ ಭಾಗಿಯಾಗುವುದು ಸ್ವಾಭಾವಿಕ. ಇಟ್ ಈಸ್ ಎ ಪಾರ್ಟ್ ಆಫ್ ಪೊಲಿಟಿಕ್ಸ್. ಆಗ ಯಾವ ಕೂಡ ಸಭಾಧ್ಯಕ್ಷರನ್ನು ಪೊಲಿಟಿಕ್ಸ್ ಇಂದ ದೂರ ಇಡ್ತಾರೆ. ಆದರೂ ಕೂಡ ಈ ಸಲ ಕೆಲವೊಂದು ಮೇ ಬಿ ಅವ್ರ ಉದ್ದೇಶ ಗೊತ್ತಿಲ್ಲ, ಕೆಲವೊಂದು ವಿಚಾರದಲ್ಲಿ ಅವರು ಚೆನ್ನಾಗಿ ಹೇಳಿದ್ದಾರೆ. ಸೊ ನಾನು ಬಹುಶಃ ಅದಕ್ಕೆ ಹೇಳ್ತಾ ಇದ್ದೆ, ಆದರೂ ಕೂಡ ಸತ್ಯ ದಾಖಲೆಯಲ್ಲಿ ಇರ್ತದೆ, ಸುಳ್ಳುಗಳು ಸೃಷ್ಟಿ ಆಗ್ತದೆ. ಆದರೆ ನಾನು ಹೇಳಿದ್ದೆ, ಅವ್ರು ಹೇಳುವಂಥ ಎಲ್ಲ ವಿಚಾರಗಳನ್ನು ಸಕಾರಾತ್ಮಕ ನಾವು ಸ್ವೀಕರಿಸ್ತೇವೆ. ದಯವಿಟ್ಟು ಅದನ್ನು ರೈಟಿಂಗಲ್ಲಿ ನಮಗೆ ಕೊಡಲಿ. ರೈಟಿಂಗಲ್ಲಿ ನಾನು ಕೊಟ್ಟರೆ ನಮಗೆ ಹೆಚ್ಚು ಕಮ್ಮಿ ಆಗಿದೆಯಾ, ನಮಗೆ ಹೆಚ್ಚು ಕಮ್ಮಿ ನೋಡುವಂಥ ಅವಕಾಶ ಖಂಡಿತವಾಗಿಯೂ ಆಗ್ತದೆ. ನಾನು ನೋಡಿದ ಮಟ್ಟಿಗೆ ನನಗೆ ಯಾವುದೂ ಕೂಡ ದಾಖಲೆ ನನಗೆ ಕಂಡಿಲ್ಲ. ಅವ್ರಿಗೆ ನನಗೆ ರೈಟಿಂಗಲ್ಲಿ ಕೊಡಿ ಅಂತ ಹೇಳಿ ನಾನು ಇಲ್ಲಿ 2 ದಿವಸ ಕೂತ್ಕೊಂಡೆ, ಯಾರು ಬಂದು ಕೊಡಲಿಲ್ಲ. ಅದಕ್ಕೆ ಚರ್ಚೆ ವಿಷಯವೇ ಅಲ್ಲ. ಮತ್ತು ಅದು ಯಾಕೆ ಹೇಳಿದ್ದ ಅದನ್ನು ನಾನು ಚರ್ಚೆ ಮಾಡಿ ಕೂಡ ಹೋಗುವುದಿಲ್ಲ ಅನ್ನೋದು ಅದನ್ನು ಅಲ್ಲಲ್ಲಿ ಬಿಟ್ಟಿದ್ದೇನೆ. ನಮಗೆ ಯಾರ ಒಂದು ಹೇಳಿಕೆಯಿಂದ, ಉತ್ತಮವಾದ ಹೇಳಿಕೆಯಿಂದ ಇರಲಿ, ಕೆಟ್ಟದ ಹೇಳಿಕೆಯಿಂದ ಇರಲಿ, ನಮ್ಗೆ ಯಾರು ಸರ್ಟಿಫಿಕೇಟ್ ಅಗತ್ಯ ಇಲ್ಲ. ಜನ ನಮ್ಮ ಹತ್ತಿರದ ನೋಡಿದ್ದಾರೆ, ಜನಬಲ ಹತ್ತಿರದ ನೋಡಿದ್ದಾರೆ, ಅವರು ಅದಕ್ಕೆ ನಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇದು ಆಗಿತ್ತು UT ಖಾದರ್ ಸಾಹೇಬ್ರ ಅವರ ಒಂದು ಮನದಾಳದ ಮಾತು. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣಂ ಜಗದ್ಗುರು, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.